140 ಕೋಟಿ ಜನಸಂಖ್ಯೆ, ಕ್ರಿಕೆಟ್ನಲ್ಲಿ ವಿಶ್ವ ಚಾಂಪಿಯನ್ಸ್, ಐಟಿ ಕ್ಷೇತ್ರದಲ್ಲಿ ವಿಶ್ವದ ಗಮನ ಸೆಳೆದಿರುವ ಭಾರತ. ಆದರೆ ಫುಟ್ಬಾಲ್ ವರ್ಲ್ಡ್ ಕಪ್ ನಲ್ಲಿ ಮಾತ್ರ ಭಾರತದ ಹೆಸರೇ ಇಲ್ಲ. ಪ್ರತಿ 4 ವರ್ಷಕ್ಕೊಮ್ಮೆ ಇಡೀ ಜಗತ್ತೇ ಫಿಫಾ ವರ್ಲ್ಡ್ ಕಪ್ ಜ್ವರಕ್ಕೆ ಒಳಗಾಗುತ್ತದೆ. ಬ್ರೆಜಿಲ್, ಅರ್ಜೆಂಟೈನಾ, ಫ್ರಾನ್ಸ್, ಜರ್ಮನಿ ಈ ದೇಶಗಳು ಗೆದ್ದಾಗ ಅವರ ದೇಶವೇ ಹಬ್ಬ ಆಚರಿಸುತ್ತದೆ. ಆದರೆ 140 ಕೋಟಿ ಜನರ ಭಾರತ ಟಿವಿ ಮುಂದೆ ಕುಳಿತು ಇತರ ದೇಶಗಳ ಆಟ ನೋಡುತ್ತಾ ಚಪ್ಪಾಳೆ ತಟ್ಟುತ್ತದೆ. ಒಂದು ವಿಷಯ, ನಿಜವಾಗಿಯೂ ಭಾರತಕ್ಕೆ ಫುಟ್ಬಾಲ್ ಆಡಲು ಬರೋದಿಲ್ವಾ? ಅಥವಾ ಇದರ ಹಿಂದೆ ನಮಗೆ ಗೊತ್ತಿಲ್ಲದ ಒಂದು ದೊಡ್ಡ ಕತೆ ಇದೆಯಾ? ಇಂದು ಗೂಗಲ್ ನಲ್ಲಿ ಎಲ್ಲರೂ ಹೇಳುವ ಬರಿಗಾಲಿನ ಕತೆ ಅಲ್ಲ, ದಾಖಲೆಗಳು ಹೇಳುವ ಅಸಲಿ ಇತಿಹಾಸವನ್ನು ನೋಡೋಣ ಬನ್ನಿ. 1950 ಫಿಫಾ ವರ್ಲ್ಡ್ ಕಪ್ ನಲ್ಲಿ ಭಾರತಕ್ಕೆ ಆಡುವ ಅವಕಾಶ ಸಿಕ್ಕಿತ್ತು. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಂದಿನಂತೆ ಭಾರತ ಕ್ವಾಲಿಫೈಯರ್ಸ್ ಗೆ ಗೆದ್ದು ವರ್ಲ್ಡ್ ಕಪ್ ತಲುಪಿರಲಿಲ್ಲ. ಆ ಸಮಯದಲ್ಲಿ ಏಷ್ಯಾದ ಕೆಲವು ದೇಶಗಳು ವಿವಿಧ ಕಾರಣಗಳಿಂದ ಹಿಂದೆ ಸರಿದಿದ್ದವು. ಅದರ ಪರಿಣಾಮ ಭಾರತಕ್ಕೆ ವರ್ಲ್ಡ್ ಕಪ್ ನಲ್ಲಿ ಭಾಗವಹಿಸುವ ಅವಕಾಶ ದೊರೆತಿತ್ತು. ಆದರೆ ಸ್ವಾತಂತ್ರ್ಯ ಪಡೆದು ಕೇವಲ 3 ವರ್ಷವಾಗಿದ್ದ ಭಾರತ ನೇರವಾಗಿ ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ವೇದಿಕೆಗೆ ಹೋಗುವ ಅವಕಾಶ ಇದು ಸಾಮಾನ್ಯ ವಿಷಯವೇ ಅಲ್ಲ. ಇಂದು ಕೋಟ್ಯಾಂತರ ಭಾರತೀಯರು ಕನಸು ಕಾಣುತ್ತಿರುವ ಅವಕಾಶ ಆಗಲೇ ನಮ್ಮ ಬಾಗಿಲಿಗೆ ಬಂದಿತ್ತು. ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ನಲ್ಲಿ, ಗೂಗಲ್ ನಲ್ಲಿ ಒಂದೇ ಕತೆ ಸುತ್ತಾಡುತ್ತಿದೆ. ಭಾರತೀಯ ಆಟಗಾರರು ಶೂಸ್ ಹಾಕ್ತಿರ್ಲಿಲ್ಲ, ಫಿಫಾ ಶೂಸ್ ಕಡ್ಡಾಯ ಮಾಡಿತ್ತು, ಅದರಿಂದ ಭಾರತ ವರ್ಲ್ಡ್ ಕಪ್ ಗೆ ಹೋಗಲಿಲ್ಲ. ಆದ್ರೆ ಈ ಕತೆ ಸಂಪೂರ್ಣ ಸತ್ಯ ಅಲ್ಲ. ಆ ಕಾಲದಲ್ಲಿ ಕೆಲವು ಭಾರತೀಯ ಆಟಗಾರರು ಬರಿಗಾಲಿನಲ್ಲಿ ಆಡ್ತಿದ್ರು. ಆದ್ರೆ ಭಾರತ ವರ್ಲ್ಡ್ ಕಪ್ ನಿಂದ ಹಿಂದೆ ಸರಿಯಲು ಅದೇ ಪ್ರಮುಖ ಕಾರಣ ಎಂದು ಹೇಳುವ ದೃಢವಾದ ದಾಖಲೆಗಳಿಲ್ಲ. ಹಾಗಾದರೆ ನಿಜವಾದ ಕಾರಣ ಏನು? ಮೊದಲ ಕಾರಣ ಹಣ. 1950ರಲ್ಲಿ ಭಾರತ ಹೊಸದಾಗಿ ಸ್ವಾತಂತ್ರ್ಯ ಪಡೆದ ದೇಶ. ಬ್ರೆಜಿಲ್ಗೆ ಸಂಪೂರ್ಣ ತಂಡವನ್ನು ಕಳುಹಿಸುವುದು ಬಹಳ ದೊಡ್ಡ ವೆಚ್ಚವಾಗಿತ್ತು. ಎರಡನೇ ಕಾರಣ AIFF ನ ಆದ್ಯತೆ. ಇಂದು ಫಿಫಾ ವರ್ಲ್ಡ್ ಕಪ್ ಅತ್ಯಂತ ದೊಡ್ಡ ಟೂರ್ನಮೆಂಟ್. ಆದರೆ ಆ ಸಮಯದಲ್ಲಿ ಭಾರತೀಯ ಫುಟ್ಬಾಲ್ ಆಡಳಿತಕ್ಕೆ ಒಲಿಂಪಿಕ್ಸ್ ಹೆಚ್ಚು ಪ್ರಮುಖವಾಗಿತ್ತು. ಮೂರನೇ ಕಾರಣ ತಂಡದ ದೃಢತೆ, ಪ್ರಯಾಣದ ವ್ಯವಸ್ಥೆ ಮತ್ತು ಆಡಳಿತದ ಸಮಸ್ಯೆಗಳು. ಈ ಎಲ್ಲಾ ಕಾರಣಗಳನ್ನು ಗಮನದಲ್ಲಿಟ್ಟುಕೊಂಡು AIFF ಕೊನೆಗೆ ವರ್ಲ್ಡ್ ಕಪ್ ನಲ್ಲಿ ಭಾಗವಹಿಸದ ನಿರ್ಧಾರ ತೆಗೆದುಕೊಂಡಿತು. ಫಿಫಾ ಭಾರತವನ್ನು ಹೊರಹಾಕಲಿಲ್ಲ, ಭಾರತವೇ ವರ್ಲ್ಡ್ ಕಪ್ಗೆ ಹೋಗಲಿಲ್ಲ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ವರ್ಲ್ಡ್ ಕಪ್ ಆಡದ ಭಾರತ ಕೆಲವೇ ವರ್ಷಗಳ ನಂತರ ಇಡೀ ಏಷ್ಯಾವನ್ನೇ ಬೆಚ್ಚಿ ಬೀಳಿಸಿತ್ತು. ಭಾರತ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನ ಗೆದ್ದಿತ್ತು, ಒಲಿಂಪಿಕ್ಸ್ ನಲ್ಲಿ ಇತಿಹಾಸ ನಿರ್ಮಿಸಿತ್ತು. ಈ ಸಮಯದಲ್ಲಿ ಭಾರತವನ್ನು ಏಷ್ಯಾದ ಬಲಿಷ್ಠ ಫುಟ್ಬಾಲ್ ರಾಷ್ಟ್ರಗಳಲ್ಲಿ ಒಂದೆಂದು ಗೌರವಿಸಲಾಗಿತ್ತು. ಹಾಗಾದರೆ ಇಂದು ಭಾರತ ಇಷ್ಟು ಹಿಂದೆ ಬಿದ್ದಿದ್ದು ಹೇಗೆ? 1951 ಮೊದಲ ಏಷ್ಯನ್ ಗೇಮ್ಸ್, ಭಾರತ ಫುಟ್ಬಾಲ್ ನಲ್ಲಿ ಚಿನ್ನದ ಪದಕ ಗೆದ್ದಿತ್ತು. ಅಷ್ಟೇ ಅಲ್ಲ, 1962 ಏಷ್ಯನ್ ಗೇಮ್ಸ್ ನಲ್ಲೂ ಭಾರತ ಮತ್ತೊಮ್ಮೆ ಚಿನ್ನ ಗೆದ್ದಿತ್ತು. ಇಡೀ ಏಷ್ಯಾಗೆ ತನ್ನ ಶಕ್ತಿಯನ್ನು ತೋರಿಸಿತ್ತು. 1956 ಮೆಲ್ಬೋರ್ನ್ ಒಲಿಂಪಿಕ್ಸ್ ನಲ್ಲಿ ಭಾರತ ಸೆಮಿಫೈನಲ್ಗೆ ತಲುಪಿ 4ನೇ ಸ್ಥಾನ ಪಡೆದುಕೊಂಡಿತ್ತು. ಇಂದಿಗೂ ಒಲಿಂಪಿಕ್ಸ್ ಫುಟ್ಬಾಲ್ ನಲ್ಲಿ ಭಾರತದ ಅತ್ಯುತ್ತಮ ಸಾಧನೆ ಇದೆ. 1956 ಒಲಿಂಪಿಕ್ಸ್ ನಲ್ಲಿ ನೆವಿಲ್ ಡಿಸೋಜಾ ಒಲಿಂಪಿಕ್ಸ್ ಫುಟ್ಬಾಲ್ ಇತಿಹಾಸದಲ್ಲಿ ಹ್ಯಾಟ್ರಿಕ್ ಬಾರಿಸಿದ ಮೊದಲ ಏಕೈಕ ಆಟಗಾರ ಎಂದು ಹೆಗ್ಗಳಿಕೆ ಇದೆ. ಭಾರತ ಇಂತಹ ಆಟಗಾರನನ್ನು ಹೊಂದಿತ್ತು. ಆ ಯಶಸ್ಸಿನ ಹಿಂದೆ ನಿಂತಿದ್ದ ವ್ಯಕ್ತಿ ಸೈಯದ್ ಅಬ್ದುಲ್ ರಹೀಂ. ಅವರು ಕೇವಲ ಕೋಚ್ ಅಲ್ಲ, ಭಾರತೀಯ ಫುಟ್ಬಾಲ್ನ ದಿಕ್ಕನ್ನೇ ಬದಲಿಸಿದ ವ್ಯಕ್ತಿ. ಅವರ ಮಾರ್ಗದರ್ಶನದಲ್ಲಿ ಭಾರತ ಏಷ್ಯಾದಲ್ಲಿ ಹೊಸ ಇತಿಹಾಸ ಬರೆದಿತ್ತು. 1963ರಲ್ಲಿ ರಹೀಂ ಅವರ ನಿಧನವಾದ ನಂತರ ಭಾರತೀಯ ಫುಟ್ಬಾಲ್ ಕೂಡ ನಿಧಾನವಾಗಿ ಕುಸಿಯತೊಡಗಿತು. ಸರಿಯಾದ ಯೋಜನೆ ಇರಲಿಲ್ಲ, ಹೊಸ ಪ್ರತಿಭೆಗಳನ್ನು ಬೆಳೆಸುವ ವ್ಯವಸ್ಥೆ ದುರ್ಬಲವಾಯಿತು. ಅದೇ ಸಮಯದಲ್ಲಿ ಭಾರತದಲ್ಲಿ ಮತ್ತೊಂದು ಕ್ರೀಡೆ ಸಿಡಿಲಿನ ವೇಗದಲ್ಲಿ ಬೆಳೆಯತೊಡಗಿತು. ಸ್ಪಾನ್ಸರ್ಗಳು, ಮಾಧ್ಯಮ, ಹಣ, ಗಮನ ಎಲ್ಲವೂ ಕ್ರಿಕೆಟ್ ಕಡೆ ಹರಿಯತೊಡಗಿದವು. ಫುಟ್ಬಾಲ್ ನಿಧಾನವಾಗಿ ಹಿಂದೆ ಹೋಯಿತು. ಆದರೆ ಆಶೆಯಂತೂ ನಿಜವಾಗಿದೆ. ಇಂದು ಪರಿಸ್ಥಿತಿ ಸ್ವಲ್ಪ ಬದಲಾಗುತ್ತಿದೆ. ಇಂಡಿಯನ್ ಸೂಪರ್ ಲೀಗ್ ಬಂದಿದೆ, ಹೊಸ ಫುಟ್ಬಾಲ್ ಅಕಾಡೆಮಿಗಳು ಬೆಳೆಯುತ್ತಿವೆ. ಹಲವಾರು ಭಾರತೀಯ ಯುವ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದ ಕನಸು ಕಾಣುತ್ತಿದ್ದಾರೆ. ಕೆಲವು ವರ್ಷಗಳಲ್ಲಿ ನಾವು ಭಾರತವನ್ನು ಫಿಫಾ ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ನಲ್ಲಿ ಇನ್ನಷ್ಟು ಬಲವಾಗಿ ನೋಡಬಹುದು ಮತ್ತು ಒಂದು ದಿನ ವರ್ಲ್ಡ್ ಕಪ್ ವೇದಿಕೆಯಲ್ಲಿ ತ್ರಿವರ್ಣ ಧ್ವಜ ಹಾರಾಡಬಹುದು. ಭಾರತದಲ್ಲಿ ಪ್ರತಿಭೆಯ ಕೊರತೆ ಅಂತೂ ಇರಲಿಲ್ಲ, ಕೊರತೆ ಇದ್ದದ್ದು ಸರಿಯಾದ ಯೋಚನೆ. ಏಷ್ಯಾವೇ ಹೆದರಿದ ತಂಡ ಇಂದು ವರ್ಲ್ಡ್ ಕಪ್ ನಲ್ಲಿ ಸ್ಥಾನಕ್ಕಾಗಿ ಹೋರಾಡುತ್ತಿದೆ. ಕುಸಿದ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಮತ್ತೆ ಎದ್ದು ನಿಲ್ಲುವ ಅವಕಾಶ ಇರುತ್ತದೆ. ನಾವು ಕೂಡ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಭಾರತದ ರಾಷ್ಟ್ರಗೀತೆ ಮೊಳಗುವುದನ್ನು ಕೇಳಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.